ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ದೇವರ ಸನ್ನಿಧಿಯಲ್ಲಿ ಕೂತು ಆತನ ವಾಕ್ಯವನ್ನು ಕೇಳಿ ಧನ್ಯರಾಗುವ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ದಾವೀದನು ಮಾಡಿದ ಪಾಪದ ಕೆಲಸದಿಂದ ಇವನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೋ ಎಂದು ಜನರು ಅಪಹಾಸ್ಯ ಮಾಡುವಂತಾಯಿತು. ಆದರೆ ದೇವರು ಅವನಿಗೆ ಒಳ್ಳೆಯತನದ ಕವಚ ಹಾಕುವುದಿಲ್ಲ. ಬನ್ನಿರಿ, ಸತ್ಯವನ್ನು ಅರಿತುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದಾವೀದನು ಅಮ್ಮೋನಿಯರ ಹಾಗೂ ಆರಾಮ್ಯರ ವಿರುದ್ಧ ಯುದ್ಧ ಮಾಡಿದ್ದು ಎಂಬ ವಿಚಾರವನ್ನು ನಾವು ನೋಡೋಣ. 2ನೇ ಸಮುವೇಲ 10ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಾದ ನಂತರ ಅಮ್ಮೋನಿಯರ ಅರಸನು ಸತ್ತನು. ಅವನಿಗೆ ಬದಲಾಗಿ ಅವನ ಮಗನಾದ ಹಾನೂನನು ಅರಸನಾದನು. ದಾವೀದನು, ನಹಾಷನು ನನಗೆ ದಯೆ ತೋರಿಸಿದ್ದರಿಂದ ನಾನು ಅವನ ಮಗನಾದ ಹಾನೂನನಿಗೆ ದಯೆ ತೋರಿಸುವೆನು ಅಂದುಕೊಂಡು ಪಿತೃಶೋಕದಲ್ಲಿದ್ದ ಹಾನೂನನನ್ನು ಸಂತೈಸೋದಕ್ಕೋಸ್ಕರ ತನ್ನ ಸೇವಕರನ್ನು ಕಳುಹಿಸಿದನು. ದಾವೀದನ ಸೇವಕರು ಅಮ್ಮೋನಿಯರ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಭುಗಳು ತಮ್ಮ ಒಡೆಯನಾದ ಹಾನೂನನಿಗೆ, ದಾವೀದನು ನಿನ್ನ ಬಳಿಗೆ ಸಂತೈಸುವವರನ್ನು ಕಳಿಸಿದ್ದರಿಂದ ಅವನು ನಿನ್ನ ತಂದೆಯನ್ನು ಸನ್ಮಾನಿಸುವನಾಗಿದ್ದಾನೆಂದು ತಿಳಿಯುತ್ತೀಯೋ? ಪಟ್ಟಣವನ್ನು ಸಂಚರಿಸಿ ನೋಡಿ, ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ತನ್ನ ಆಳುಗಳನ್ನು ಕಳಿಸಿದ್ದಾನೆ ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಜನರಿಗೆ ದಾವೀದನ ಮೇಲೆ ಯಾವ ಭರವಸೆಯೂ ಇರಲಿಲ್ಲ. ಅವನು ತಮ್ಮ ಮೇಲೆ ಯುದ್ಧಕ್ಕೆ ಬರಬಹುದೆಂದು ಅವರು ನೆನೆಸಿದರು. ಅವನ ಮಿತ್ರತ್ವದ ಕಾರ್ಯವನ್ನು ಅವರು ತಪ್ಪಾಗಿ ನೆನೆಸಿದರು. 2ನೇ ಸಮುವೇಲ 10ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಆದದರಿಂದ ಹಾನೂನನು ದಾವೀದನ ಸೇವಕರನ್ನು ಹಿಡಿಸಿ ಗಡ್ಡದ ಅರ್ಧ ಭಾಗವನ್ನು ಬೋಳಿಸಿ ಅವರ ನಿಲುವಂಗಿಗಳನ್ನು ಕುಂಡಿಯಿಂದ ಕೆಳಗಿನ ಭಾಗವನ್ನೆಲ್ಲ ಕತ್ತರಿಸಿ ಕಳುಹಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿಯೂ ಅವರು ಮಾಡಿದ ಅವಮಾನವಾಗಿತ್ತು. ದಾವೀದನ ಪ್ರತಿನಿಧಿಗಳನ್ನು ಇದಕ್ಕಿಂತ ಹೀನವಾಗಿ ಅವಮಾನಿಸಲು ಸಾಧ್ಯವಿರಲಿಲ್ಲ. ಇದು ಹಾನೂನನು ಯುದ್ಧಕ್ಕೆ ಕೊಟ್ಟ ಆಹ್ವಾನವಾಗಿತ್ತೆಂದು ಕೆಲವರ ಅಭಿಪ್ರಾಯ. ದಾವೀದನು ಇದನ್ನು ಸಮಾಧಾನದ ಒಳ್ಳೆಯತನದ ಕಾರ್ಯವಾಗಿ ಮಾಡಿದ್ದನು. ಮುಂದಕ್ಕೆ ನಾವು ನೋಡೋಣ. 2ನೇ ಸಮುವೇಲ 10ನೇ ಅಧ್ಯಾಯ 5 ಮತ್ತು 6ನೇ ವಚನಗಳಲ್ಲಿ ಅಲ್ಲಿ ಹೀಗೆ ಬರೆದದೆ: ಅವರು ಈ ವರ್ತಮಾನವನ್ನು ದಾವೀದನಿಗೆ ಹೇಳಿ ಕಳಿಸಿದಾಗ ಅವನು ಬಹಳವಾಗಿ ಅವಮಾನ ಹೊಂದಿದ ಅವರಿಗೆ ಆಳುಗಳ ಮುಖಾಂತರವಾಗಿ, ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಎರಿಕೋವಿನಲ್ಲಿದ್ದು ಆನಂತರ ಬನ್ನಿರಿ ಎಂದು ಹೇಳಿಸಿದನು. ತಾವು ದಾವೀದನಿಗೆ ಅಸಹ್ಯರಾದವೆಂದು ಅಮ್ಮೋನ್ಯರು ತಿಳಿದು ಹಣ ಕೊಟ್ಟು ಬೆತ್ರೆಹೋಬ್, ಚೋಬಾ ಎಂಬ ಪಟ್ಟಣಗಳಿಂದ ಆರಾಮ್ಯರ 20,000 ಮಂದಿ ಕಾಳಾಳುಗಳನ್ನು, ಮಾಕದ ರಾಜನಿಂದ 1,000 ಮಂದಿ ಸೈನಿಕರನ್ನು, ಟೋಬ್ ದೇಶದಿಂದ 12,000 ಮಂದಿ ದಂಡಾಳುಗಳನ್ನು ತರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾವು ದಾವೀದನಿಗೆ ಅಸಹ್ಯರಾದವೆಂದು ತಿಳಿದ ಅಮ್ಮೋನ್ಯರು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡರು. ಅವರು ಆರಾಮ್ಯರಿಂದ ದಂಡಾಳುಗಳನ್ನು ತರಿಸಿಕೊಂಡರು. ಅದಕ್ಕೆ ಅವರು ತುಂಬಾ ಹಣ ಕೊಡಬೇಕಾಯಿತೆಂದು 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುತ್ತೇವೆ. 2ನೇ ಸಮುವೇಲ 10ನೇ ಅಧ್ಯಾಯ 7ರಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಯೋವಾಬನನ್ನು ಎಲ್ಲ ಶೂರ ಸೈನಿಕರನ್ನು ಕಳುಹಿಸಿದನು. ಕೂಡಲೇ ಅಮ್ಮೋನಿಯರು ಹೊರಗೆ ಬಂದು ಊರು ಬಾಗಿಲಿನ ಬಳಿಯಲ್ಲಿ ವ್ಯೂಹ ಕಟ್ಟಿದರು. ಚೋಬಾ, ರೇಹೋಬ್ ಎಂಬ ಸ್ಥಳಗಳ ಆರಾಮ್ಯರು, ಟೋಬಾ, ಮಾಕಾ ದೇಶಗಳವರು ಪ್ರತ್ಯೇಕವಾಗಿ ಮೈದಾನದಲ್ಲಿ ಇಳುಕೊಂಡಿದ್ದರು. ಯೋವಾಬನು ತನ್ನ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾದದ್ದನ್ನು ಕಂಡು ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ ಸೈನಿಕರನ್ನು ಆರಿಸಿಕೊಂಡು ಅವರನ್ನು ಆರಾಮ್ಯರಿಗೆ ವಿರೋಧವಾಗಿ ನಿಲ್ಲಿಸಿದನು. ಉಳಿದ ಜನರನ್ನು ತನ್ನ ತಮ್ಮನಾದ ಅಭಿಷಯ್ಯ ವಶಕ್ಕೆ ಕೊಟ್ಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಈಗ ಯುದ್ಧ ವಿದ್ಯೆಯಲ್ಲಿ ನುರಿತವರಾಗಿದ್ದರು. ಯೋವಾಬನು ಬರುತ್ತಿದ್ದ ಆರಾಮ್ಯರ ಸೈನ್ಯಕ್ಕೂ ಅಮ್ಮೋನಿಯರ ಸೈನ್ಯಕ್ಕೂ ನಡುವೆ ತನ್ನ ಉತ್ತಮ ಸೈನಿಕರನ್ನು ಕಳುಹಿಸಿ ಅವರು ಪರಸ್ಪರ ಸೇರಿಕೊಳ್ಳದಂತೆ ಯತ್ನಿಸಿದನು. 2ನೇ ಸಮುವೇಲ 10ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆರಾಮ್ಯರು ವ್ಯೂಹ ಕಟ್ಟಿ ದಾವೀದನೊಡನೆ ಯುದ್ಧಕ್ಕೆ ನಿಂತಾಗ ಇಸ್ರಾಯೇಲ್ಯರ ಮುಂದೆ ಸೋತು ಓಡಿಹೋದರು. ದಾವೀದನು ಆರಾಮ್ಯರ 700 ರಥಗಳನ್ನು ಹಾಳು ಮಾಡಿ
40,000 ಮಂದಿ ರಾಹುತರನ್ನು ಹತಿಸಿಬಿಟ್ಟನು. ಸೇನಾಪತಿಯಾದ ಶೋಭಕನು ಗಾಯ ಹೊಂದಿ ಅಲ್ಲೇ ಸತ್ತನು. ಹದದೇಜರನಿಗೆ ದಾಸರಾಗಿದ್ದ ಅರಸರೆಲ್ಲರೂ ಇಸ್ರಾಯೇಲ್ಯರ ಮುಂದೆ ತಮ್ಮ ಕೈ ಸಾಗದೆಂದು ತಿಳಿದು ಅವರೊಡನೆ ಒಪ್ಪಂದ ಮಾಡಿಕೊಂಡು ಅವರ ದಾಸರಾದರು. ಅಂದಿನಿಂದ ಅರಾಮ್ಯರು ಅಮ್ಮೋನ್ಯರಿಗೆ ಸಹಾಯ ಮಾಡುವುದಕ್ಕೆ ಧೈರ್ಯಗೊಳ್ಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲ್ಯರಿಗೆ ಮಹಾ ಜಯವಾಗಿತ್ತು ಮತ್ತು ದಾವೀದನನ್ನು ಆ ಕಾಲದ ಮಹಾಶೂರ ಅರಸನನ್ನಾಗಿ ಮಾಡಿತು. ಮುಂದಕ್ಕೆ ನಾವು 2ನೇ ಸಮುವೇಲನ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನ 2 ಪಾಪಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು 2ನೇ ಸಮುವೇಲ ಪುಸ್ತಕದ 2ನೇ ಹಾಗೂ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಭಾಗಕ್ಕೆ ದಾವೀದನ ತೊಂದರೆಗಳು ಎಂಬ ತಲೆ ಬರಹ ಕೊಟ್ಟಿದ್ದೇನೆ. ಮೊದಲ ಭಾಗದಲ್ಲಿ ದಾವೀದನ ವಿಜಯವನ್ನು ನೋಡಿದೆವು. ದೇವರ ಆಶೀರ್ವಾದದೊಂದಿಗೆ ದಾವೀದನು ಭೂಲೋಕದ ಮಹಾರಾಜರುಗಳಲ್ಲಿ ಒಬ್ಬನಾದನು. ಆದರೆ ಈ ಅಧ್ಯಾಯದಲ್ಲಿನ ಪಾಪದಿಂದಾಗಿ ದಾವೀದನು ದೇವರ ದಂಡನೆಗೊಳಗಾಗಬೇಕಾಯಿತು. ಇಲ್ಲಿಂದ ಮುಂದಕ್ಕೆ ದಾವೀದನು ತೊಂದರೆಗಳನ್ನು ಎದುರಿಸಬೇಕಾಯಿತು. ಅವನ ಜೀವಿತದಲ್ಲಿ ದುಃಖದ ಸನ್ನಿವೇಶಗಳು ಒಂದಾದ ನಂತರ ಒಂದು ಬರತೊಡಗಿದವು. ಪ್ರೀತಿಯುಳ್ಳ ದೇವಜನರೇ, ಈ ಪಾಪವು ಈಗಿನ ದಿನಗಳವರೆಗೂ ದೇವರನ್ನು ಜನರು ದೂಷಿಸುವುದಕ್ಕೆ ಕಾರಣವಾಗಿದೆ. ಇವನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೋ ಎಂದು ಅವರು ದಾವೀದನ ವಿಷಯದಲ್ಲಿ ಅಪಹಾಸ್ಯ ನುಡಿಯುವಂಥದ್ದಾಗಿದೆ. ಮಂಜಿನ ಹೊಲದಲ್ಲಿ ದಾಮಾರಿನ ಬೆದರು ಬೊಂಬೆಯಂತೆ ದಾವೀದನ ಈ ಪಾಪವು ಎದ್ದು ಕಾಣುವಂಥದ್ದಾಗಿದೆ. ಇದರಿಂದಾಗಿ ಅವನ ಶ್ರೇಷ್ಠತೆಯನ್ನು ಗಮನಿಸದೇ ಹೋಗುವಂತಾಗಿದೆ. ಆದರೆ ದಾವೀದನ ಜೀವಿತದಲ್ಲಿ ಒಂದು ಜೀವನ ಕ್ರಮವಾಗಿರದೆ ತಪ್ಪಿ ಹೋಗಿ ಆದ ಒಂದು ಘಟನೆಯಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ದಾವೀದನ ಪಾಪವನ್ನು ಮರೆಮಾಚುವುದಿಲ್ಲ. ಅದು ಅವನಿಗೆ ಒಳ್ಳೆತನದ ಕವಚ ಹಾಕುವುದಿಲ್ಲ. ಅದು ಪಾಪವಲ್ಲವೆಂದು ದೇವರು ಹೇಳುವುದಿಲ್ಲ. ದೇವರು ಅದನ್ನು ಪಾಪವೆಂದೇ ಕರೆದನು ಮತ್ತು ಅದಕ್ಕಾಗಿ ದಾವೀದನಿಗೆ ಶಿಕ್ಷೆಯಾಯಿತು. ಮುಂದಕ್ಕೆ ನಾವು 2ನೇ ಸಮುವೇಲ 11ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಮರುವರುಷ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನು, ತನ್ನ ಸೇವಕರನ್ನು, ಎಲ್ಲಾ ಇಸ್ರಾಯೇಲ್ಯರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ರಾಜರು ಯುದ್ಧಕ್ಕೆ ಹೋಗುವ ಸಮಯವಾಗಿತ್ತು. ಅಂದರೆ ಆ ದಿನಗಳಲ್ಲಿ ಅರಸರು ಒಬ್ಬರ ಮೇಲೊಬ್ಬರು ಯುದ್ಧ ಮಾಡುವ ಪರಿಪಾಠವಿತ್ತು. ವರ್ಷದ ಒಂದು ಸಮಯದಲ್ಲಿ ನಾವು ಪಕ್ಷಿ ಪ್ರಾಣಿಗಳನ್ನು ಬೇಟೆಯಾಡುವ ಹಾಗೆ. ಇತರ ಸಮಯಗಳಲ್ಲಿ ಇದು ನಿಷಿದ್ಧವಾಗಿತ್ತು. ಈಗಿನ ಆಧುನಿಕ ಯುದ್ಧಗಳಲ್ಲಿ ಕೂಡ ಇಂಥ ಕ್ರಮ ಇರುತ್ತದಲ್ಲವೇ? ದಾವೀದನ ಕಾಲದಲ್ಲಿ ಯುದ್ಧಕ್ಕೆ ಒಂದು ಸಮಯವಿರುತ್ತಿತ್ತು. ಒಂದು ವೇಳೆ ಅವರು ನಮಗಿಂತ ಹೆಚ್ಚು ನಾಗರಿಕರಾಗಿದ್ದಿರಬಹುದು. ಸಮಾಧಾನದ ಸ್ಥಿತಿಯನ್ನು ಅನುಭವಿಸುವುದಕ್ಕೂ ಒಂದು ಸಮಯವಿಟ್ಟುಕೊಂಡಿದ್ದರು. ಅಮ್ಮೋನಿಯರ ಮೇಲೆ ಯುದ್ಧ ಮಾಡಲು ಯೋವಾಬನನ್ನು ಸೈನ್ಯದೊಂದಿಗೆ ಕಳುಹಿಸಿದನು. ದಾವೀದನು ಅವರ ಜೊತೆಯಲ್ಲಿ ಹೋಗಲಿಲ್ಲ, ಯೆರೂಸಲೇಮಿನಲ್ಲಿಯೇ ನಿಂತನು. ಇದು ದಾವೀದನ ಸಹಜ ಸ್ವಭಾವವಲ್ಲ. ಅವನು ಯಾಕೆ ಹಿಂದೆ ಉಳಿದನು? ನಾನು ಒಂದು ಸಲಹೆ ಮಾತ್ರ ಹೇಳಬಲ್ಲೆ. ದಾವೀದನು ತನ್ನ ಅರಮನೆಯನ್ನು ಕಟ್ಟಿಕೊಂಡ ಮೇಲೆ ಅದು ಅವನಿಗೆ ಬಹು ಆರಾಮದಾಯಕವಾಗಿತ್ತು. ಅವನು ಯೌವನವನ್ನು ಕಳೆದ ಅದುಲ್ಲಾಮ್ ಗುಹೆಗಿಂತ ಇದು ಸುಖದಾಯಕವಾಗಿತ್ತು. ಅವನ ಅರಮನೆಯಲ್ಲಿ ಬೇಕಾದ ಸವಲತ್ತುಗಳಿದ್ದವು ಮತ್ತು ದಾವೀದನು ಚಿಯೋನ್ ಪರ್ವತವನ್ನು ಪ್ರೀತಿಸುತ್ತಿದ್ದರಿಂದ ಆ ಸ್ಥಳದ ಸುತ್ತಮುತ್ತವೇ ಇರಲು ಬಯಸಿದನು. ಸಂಪತ್ತು ಅನೇಕರನ್ನು ದಾರಿ ತಪ್ಪಿಸುವಂಥದ್ದಾಗಿದೆ ಪ್ರಿಯರೇ. ನಮ್ಮ ದೇಶದಲ್ಲೂ ಇರುವ ಸಕಲ ಸೌಲಭ್ಯಗಳು ನಮಗೊಂದು ಶಾಪವಾಗಿ ಪರಿಣಮಿಸಿದೆ. ದಾವೀದನು ಯೆರೂಸಲೇಮಿನಲ್ಲೇ ನಿಂತನು. ಅದು ಅವನ ಮೊದಲ ತಪ್ಪಾಗಿತ್ತು. ಅವನು ತನ್ನವರೊಂದಿಗೆ ಯುದ್ಧಕ್ಕೆ ಹೋಗಬೇಕಿತ್ತು. 2ನೇ ಸಮುವೇಲ 11ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಜನರು ಮಾಳಿಗೆಯ ಮೇಲೆ ತಮ್ಮ ಸಾಯಂಕಾಲದ ಸಮಯವನ್ನು ಕಳೆಯುತ್ತಿದ್ದರು. ಅವರ ಮನೆಗಳಲ್ಲಿ ಎದುರಿನ ಜಗಲಿಯಾಗಲಿ ಹಿಂದಿನ ಜಗಲಿಯಾಗಲಿ ಇರುತ್ತಿರಲಿಲ್ಲ. ಈಗಲೂ ಕೂಡ ಹಳೆ ಯೆರೂಸಲೇಮ್ ಪಟ್ಟಣ ಬಹಳ ಒತ್ತಾಗಿದ್ದು ಮನೆಗಳ ಸಮತಟ್ಟಾದ ಅಂತಸ್ತಿನಲ್ಲಿ ಕುಟುಂಬದವರು ಒಟ್ಟು ಸೇರುತ್ತಿದ್ದರು. ದಾವೀದನು ತನ್ನ ಮನೆಯ ಮಾಡಿನ ಮೇಲ್ಭಾಗಕ್ಕೆ ಬಂದು ಅಲ್ಲಿ ಅತ್ತಿಂದಿತ್ತ ನಡೆದಾಡುತ್ತಿದ್ದನು.
ಅವನಲ್ಲಿ ಸ್ವಲ್ಪ ಆತಂಕವೂ ಇದ್ದಿರಬಹುದು. ಅವನ ಮನಸ್ಸಿನಲ್ಲಿ ಅನೇಕ ಸಮಸ್ಯೆಗಳು ತುಂಬಿದ್ದಿರಬಹುದು. ತನ್ನ ಜನರು ಯುದ್ಧಭೂಮಿಯಲ್ಲಿ ಹೋರಾಡುತ್ತಾ ಇದ್ದಾರೆ. ಅವನ ಮನಸ್ಸಾಕ್ಷಿ ತಾನು ಅಲ್ಲಿರಬೇಕಾಗಿತ್ತೆಂದು ಅವನನ್ನು ದೂಷಿಸುತ್ತಿರಬಹುದು. ಹೀಗೆ ಅವನು ನಡೆಯುತ್ತಿರುವಾಗ ಅವನ ಕಣ್ಣಿಗೆ ತನ್ನ ಮನೆಯ ಮೇಲ್ಭಾಗದಲ್ಲಿ ಸ್ನಾನ ಮಾಡುತ್ತಿದ್ದ ಆ ಸ್ತ್ರೀಯು ಕಂಡಳು. ಪ್ರಿಯರೇ, ಅತಿರೇಕವಾಗಿ ಕಂಡರೂ ಸ್ತ್ರೀಯರ ಉಡುಗೆಗಳು ಗಂಡಸರಿಗೆ ದೊಡ್ಡ ಶೋಧನೆಯುಂಟು ಮಾಡುವ ಅಂಶಗಳಾಗಿ ಈ ದಿನಗಳಲ್ಲಿರುತ್ತವೆ. ತಮ್ಮ ಉಡುಗೆಗಳ ಕುರಿತು ಸ್ತ್ರೀಯರು, ಅನೇಕ ಕ್ರೈಸ್ತ ಮಹಿಳೆಯರು ಕೂಡ ಯಾಕೆ ಅಲಕ್ಷ್ಯವಾಗಿರುತ್ತಾರೆಂಬುದು ನನಗರ್ಥವಾಗುತ್ತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. 2 ಸಮುವೇಲ 11ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು, ಅವನು, ಆಕೆಯು ಎಲಿಯಾಮನ ಮಗಳು, ಹಿತ್ತಿಯನಾದ ಊರಿಯನ ಹೆಂಡತಿಯೂ ಆಗಿರುವ ಬತ್ಷೆಬೆಯಲ್ಲವೋ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಊರಿಯನು ನಿಜವಾಗಿ ಪರದೇಶಸ್ಥನಾಗಿದ್ದನು. 2 ಸಮುವೇಲ 11ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಆಗ ದಾವೀದನು ಆಗಲೇ ಋತುಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು. ಆಕೆಯು ಬರಲು ಆಕೆಯನ್ನು ಕೂಡಿದನು. ಆನಂತರ ಆಕೆಯು ತನ್ನ ಮನೆಗೆ ಹೋದಳು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅಸಹ್ಯಕರವಾದ ಘಟನೆಯಾಗಿತ್ತು. ನಮಗೆ ಸರಿಯಾಗಿ ತಿಳಿಯುವಂತೆ ಸರಳವಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದಾವೀದನು ತನ್ನ ಜನರೊಂದಿಗೆ ಯುದ್ಧದ ಸ್ಥಳದಲ್ಲಿರುತ್ತಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ. 2 ಸಮುವೇಲ 11ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಕೆಯು ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ದಾವೀದನಿಗೆ ವರ್ತಮಾನ ಕಳುಹಿಸಿದಳು ಎಂಬುದಾಗಿ. ಪ್ರಿಯರೇ, ದಾವೀದನಿಗೆ ಈಗ ನಿಜವಾದ ಸಮಸ್ಯೆ ಎದುರಾಯಿತು. ಆಗ ಅವನೇನು ಮಾಡಬೇಕು? ಬತ್ಷೆಬಳ ಗಂಡನಾದ ಊರಿಯನು ಶೂರನೂ ದಾವೀದನಿಗೆ ನಂಬಿಗಸ್ತನೂ ಆಗಿದ್ದನು. ಮುಂದಕ್ಕೆ ನಾವು ನೋಡೋಣ. 2 ಸಮುವೇಲ 11ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಒಡನೆ ದಾವೀದನು ದೂತರ ಮುಖಾಂತರವಾಗಿ ಯೋವಾಬನಿಗೆ, ಹಿತ್ತಿಯನಾದ ಊರಿಯನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಆಜ್ಞಾಪಿಸಿದನು. ಅವನು ಊರಿಯನನ್ನು ಕಳುಹಿಸಿದನು. ಊರಿಯನು ಬಂದಾಗ ದಾವೀದನು, ಯೋವಾಬನು ಸೈನ್ಯದವರು ಹೇಗಿರುತ್ತಾರೆ, ಯುದ್ಧವು ಹೇಗೆ ನಡೆದದೆ ಎಂದು ವಿಚಾರಿಸಿದ ನಂತರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯುದ್ಧವು ಹೇಗೆ ನಡೆಯುತ್ತದೆಂದು ವಿಚಾರಿಸಲಿಕ್ಕಾಗಿ ಊರಿಯನನ್ನು ತಾನು ಕರೆ ಕಳುಹಿಸಿದ್ದೆಂಬಂತೆ ದಾವೀದನು ನಟಿಸಿದನು. 2 ಸಮುವೇಲ 11ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಮನೆಗೆ ಹೋಗಿ ಕೈಕಾಲು ತೊಳೆದುಕೋ ಎಂದು ಹೇಳಿದನು. ಊರಿಯನು ಅರಮನೆಯಿಂದ ಹೊರಟ ಕೂಡಲೇ ಅವನ ಹಿಂದೆಯೇ ಅರಸನ ಭೋಜನ ಪದಾರ್ಥಗಳು ಹೋದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ತಪ್ಪಿನಿಂದ ಪಾರಾಗುವುದಕ್ಕಾಗಿ ದಾವೀದನು ತನ್ನಿಂದಾದದ್ದನ್ನೆಲ್ಲ ಮಾಡುತ್ತಿದ್ದನು. 2 ಸಮುವೇಲ 11ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಊರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಲಲ್ಲೇ ಮಲಗಿಕೊಂಡನು ಎಂಬುದಾಗಿ. ಪ್ರಿಯರೇ, ಊರಿಯನು ಅರಮನೆಯ ಬಾಗಲ ಬಳಿಯಲ್ಲೇ ಮಲಗಿಕೊಂಡನು. ಯುದ್ಧವು ನಡೆಯುತ್ತಿರುವಾಗ ಅವನು ತನ್ನ ಮನೆಗೆ ಹೋಗಲಾರನು. ಇದು ದಾವೀದನಿಗೆ ಆಶ್ಚರ್ಯ ತಂದಿತು. ಅಲ್ಲದೆ ಅರಮನೆಯ ಸುಖಭೋಗದಲ್ಲಿರುವ ದಾವೀದನಿಗೆ ಇದು ಒಂದು ಹಂಗಿಸುವಿಕೆಯೂ ಆಗಿತ್ತು. 2 ಸಮುವೇಲ 11ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಊರಿಯನು ತನ್ನ ಮನೆಗೆ ಹೋಗಲಿಲ್ಲ ಎಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಇವನು ಅವನಿಗೆ, ನೀನು ಪ್ರಯಾಣ ಮಾಡಿಕೊಂಡು ಬಂದಿಯಲ್ಲ, ಯಾಕೆ ಮನೆಗೆ ಹೋಗಲಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬತ್ಷೆಬೆಯು ಗರ್ಭಿಣಿಯಾದರ ತಪ್ಪನ್ನು ತನ್ನ ಮೇಲಿಂದ ತೆಗೆದುಹಾಕಲು ದಾವೀದನು ತನ್ನಿಂದಾದ ಪ್ರಯತ್ನ ಮಾಡುವುದನ್ನು ನೋಡುತ್ತೇವೆ. 2 ಸಮುವೇಲ 11ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಊರಿಯನು, ಒಡಂಬಡಿಕೆಯ ಮಂಜೂಷವು ಇಸ್ರಾಯೇಲ್ಯರು ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ನನ್ನ ಒಡೆಯನಾದ ಯೋವಾಬನು ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ನಿನ್ನಾಣೆ, ನಿನ್ನ ಜೀವದ ಆಣೆ, ನಾನು ಇಂಥದನ್ನು ಮಾಡುವುದೇ ಇಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಊರಿಯನು ಶ್ರೇಷ್ಠ ವ್ಯಕ್ತಿಯಾಗಿದ್ದನು. ಅವನು ಪರದೇಶದವನಾದರೂ ಇಸ್ರಾಯೇಲರಿಗೆ ನಿಷ್ಠೆಯುಳ್ಳವನಾಗಿ ಇದ್ದನು. ಇದರಿಂದಾಗಿ ದಾವೀದನ ಪಾಪದ ಗಂಭೀರತೆ ಇನ್ನೂ ಹೆಚ್ಚಾಯಿತು. ಊರಿಯನು ಹೇಳಿದನು, ನನ್ನ ಸೈನ್ಯವು ಸೇನಾಧಿಪತಿಯು ಯುದ್ಧರಂಗದಲ್ಲಿದ್ದಾರೆ,
ಅವರು ಅಪಾಯವನ್ನೆದುರಿಸುತ್ತಿದ್ದಾರೆ. ನಾನು ಮನೆಗೆ ಹೋಗಿ ಸುಖ ಸಂಪತ್ತನ್ನು ಹೇಗೆ ಅನುಭವಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2 ಸಮುವೇಲ 11ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ದಾವೀದನು ಅವನಿಗೆ, ನೀನು ಇವತ್ತು ಇಲ್ಲೇ ಇರು, ನಾಳೆ ನಿನ್ನನ್ನು ಕಳುಹಿಸುತ್ತೇನೆ ಎಂದು ಆಜ್ಞಾಪಿಸಿದನು. ಆದುದರಿಂದ ಉರಿಯನು ಆ ದಿವಸ ಯೆರೂಸಲೇಮಿನಲ್ಲೇ ಇದ್ದನು. ಮರುದಿನ ದಾವೀದನು ಅವನನ್ನು ಅನ್ನಪಾನ ತೆಗೆದುಕೊಳ್ಳಬೇಕೆಂದು ತನ್ನ ಮನೆಗೆ ಕರೆಕೊಂಡು ಹೋಗಿ ಮತ್ತನನ್ನಾಗಿ ಮಾಡಿದನು. ಆದರೆ ಆ ರಾತ್ರಿಯೂ ಅವನು ಹೋಗಿ ತನ್ನ ಯಜಮಾನನ ಸೇವಕರ ಹತ್ತಿರ ಹಾಸಿಗೆ ಹಾಕಿ ಮಲಗಿಕೊಂಡನೇ ಹೊರತು ತನ್ನ ಮನೆಗೆ ಹೋಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉರಿಯನು ಮನೆಗೆ ಹೋಗುವಂತೆ ಮಾಡಲು ದಾವೀದನು ಇನ್ನೊಂದು ತಂತ್ರವನ್ನು ಉಪಯೋಗಿಸುತ್ತಾನೆ. ಉರಿಯನು ಕುಡಿದು ಮತ್ತನಾಗುವಂತೆ ಮಾಡುತ್ತಾನೆ. ಆದರೂ ಉರಿಯನು ತನ್ನ ಮನೆಗೆ ಹೋಗಲಿಲ್ಲ. 2 ಸಮುವೇಲ 11ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ, ಮರುದಿನ ಬೆಳಿಗ್ಗೆ ದಾವೀದನು ಯೋವಾಬನಿಗೆ ಒಂದು ಪತ್ರವನ್ನು ಬರೆದು ಅದನ್ನು ಉರಿಯನ ಕೈಯಲ್ಲಿ ಕೊಟ್ಟು ಕಳುಹಿಸಿದನು. ಅದರಲ್ಲಿದ್ದದ್ದೇನೆಂದರೆ, ಉರಿಯನು ಗಾಯ ಹೊಂದಿ ಸಾಯುವಂತೆ ಅವನನ್ನು ಘೋರ ಯುದ್ಧ ನಡೆಯುತ್ತಿರುವ ಕಡೆಗೆ ಮುಂಭಾಗದಲ್ಲಿ ನಿಲ್ಲಿಸಿ ನೀವು ಹಿಂದಕ್ಕೆ ಸರಿದುಕೊಳ್ಳಿರಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇದು ದಾವೀದನ ಪಾಪಗಳಲ್ಲಿ ಅತ್ಯಂತ ಹೀನವಾದದ್ದೆಂದು ನಾನು ನೆನೆಸುತ್ತೇನೆ. ಅವನು ಬೇಕೆಂದೇ ಉರಿಯನನ್ನು ಕೊಲ್ಲಿಸುವ ತಂತ್ರ ಹೂಡುತ್ತಾನೆ. ಇದಕ್ಕೆ ಕ್ಷಮೆಯೇ ಇಲ್ಲ. ದೇವರ ವಾಕ್ಯದಲ್ಲಿ ದಾವೀದನು ಮಾಡಿದ್ದನ್ನು ದಾಖಲಿಸಲಾಗಿದೆ. ದೇವರು ಅದನ್ನು ಅಡಗಿಸಲಿಲ್ಲ. ಅದು ಬಹಿರಂಗವಾಗಿಯೇ ಪ್ರಕಟವಾಗಿದೆ. ನಿಜ ಸಂಗತಿ ಹೀಗಿದೆ, ದಾವೀದನು ದೋಷಿಯಾಗಿದ್ದಾನೆ. 2 ಸಮುವೇಲ 11ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೀಗೆ ಹೇಳುತ್ತದೆ, ಯೋವಾಬನು ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ಶೂರರಾದ ಶತ್ರು ಸೈನಿಕರಲ್ಲಿರುತ್ತಾರೆಂದು ಗೊತ್ತು ಮಾಡಿಕೊಂಡು ಉರಿಯನನ್ನು ಅಲ್ಲೇ ನಿಲ್ಲಿಸಿದನು. ಆ ಊರಿನ ಜನರು ಹೊರಗೆ ಬಂದು ಯೋವಾಬನೊಡನೆ ಕಾದಿದಾಗ ದಾವೀದನ ಸೇವಕರಲ್ಲಿ ಕೆಲವರು ಸತ್ತರು, ಹಿತ್ತಿಯನಾದ ಉರಿಯನು ಮಡಿದನು ಎಂಬುದಾಗಿ. ಪ್ರಿಯರೇ, ಇದು ನಮ್ಮ ರಕ್ತವನ್ನು ತಣ್ಣಗಾಗಿಸುತ್ತದೆ ಅಲ್ಲವೇ? 2 ಸಮುವೇಲ 11ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆ ನಂತರ ಯೋವಾಬನು ಒಬ್ಬ ದೂತನನ್ನು ಕರೆದು ಅವನಿಗೆ, ನೀನು ಹೋಗಿ ದಾವೀದನಿಗೆ ಯುದ್ಧ ವರ್ತಮಾನವನ್ನೆಲ್ಲ ತಿಳಿಸು. ನೀನು ಯುದ್ಧ ಸಮಾಚಾರವನ್ನು ಹೇಳಿ ಮುಗಿಸಿದ ನಂತರ ಅರಸನು ಮುನಿದು ನಿನ್ನನ್ನು, ನೀವು ಯುದ್ಧ ಮಾಡುವುದಕ್ಕಾಗಿ ಪಟ್ಟಣದ ಸಮೀಪಕ್ಕೆ ಹೋದದ್ದೇಕೆ? ಶತ್ರುಗಳು ಊರುಗೋಡೆ ಮೇಲಿನಿಂದ ಏನಾದರೂ ಬಿಸಾಡಬಹುದಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನ ಪ್ರತಿಕ್ರಿಯೆಯ ನಿರೀಕ್ಷೆಯು ದೂತನಿಗೆ ಆ ವರ್ತಮಾನದ ನಿಜ ಅರ್ಥವು ತಿಳಿಯದಂತೆ ಮಾಡುವುದೇ ಆಗಿತ್ತು. ಮುಂದಕ್ಕೆ ನಾವು ನೋಡೋಣ. 2 ಸಮುವೇಲ 11ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ಯೆರುಬ್ಬೆಬಾಶೇತನ ಮಗನಾದ ಅಬೀಮೆಲೆಕನನ್ನು ಕೊಂದವರಾರೆಂದು ನಿಮಗೆ ಗೊತ್ತಿಲ್ಲವೋ? ತೇಬೇಚಿನಲ್ಲಿ ಒಬ್ಬ ಹೆಂಗಸು ಗೋಡೆಯ ಮೇಲಿನಿಂದ ಒಂದು ಬೀಸುವ ಕಲ್ಲನ್ನು ಅವನ ಮೇಲೆ ಎತ್ತಿ ಹಾಕಿ ಅವನನ್ನು ಕೊಂದಲಲ್ಲವೇ? ಹೀಗಿರುವುದರಿಂದ ನೀವು ಗೋಡೆಯ ಸಮೀಪಕ್ಕೆ ಹೋದದ್ದೇನು ಎಂದು ಕೇಳಿದರೆ, ನೀನು ಹಿತ್ತಿಯನಾದ ನಿನ್ನ ಸೇವಕ ಉರಿಯನು ಮೃತಿ ಹೊಂದಿದನೆಂದು ಹೇಳು ಎಂಬುದಾಗಿ ಆಜ್ಞಾಪಿಸಿ ಅವನನ್ನು ಕಳುಹಿಸಿದನು. ಆ ದೂತನು ಹೋಗಿ ಯೋವಾಬನ ಆಜ್ಞೆಯಂತೆ ದಾವೀದನಿಗೆ ತಿಳಿಸಿದ್ದೇನೆಂದರೆ, ಆ ಊರಿನವರು ಮಹಾಬಲದೊಡನೆ ಯುದ್ಧ ಮಾಡುವುದಕ್ಕೆ ಬಯಲಿಗೆ ಬಂದರು. ನಾವು ಅವರನ್ನು ಊರು ಬಾಗಿಲಿನವರೆಗೆ ಹಿಂದಟ್ಟಿದೆವು. ಆಗ ಬಿಲ್ಲುಗಾರರು ಗೋಡೆಯ ಮೇಲಿನಿಂದ ನಿನ್ನ ಸೇವಕರ ಮೇಲೆ ಬಾಣಗಳನ್ನು ಎಸೆದ್ದರಿಂದ ಅವರಲ್ಲಿ ಕೆಲವರು ಸತ್ತರು. ಹಿತ್ತಿಯನಾದ ನಿನ್ನ ಸೇವಕ ಉರಿಯನು ಮಡಿದನು ಎಂಬುದೇ. ಆಗ ದಾವೀದನ ದೂತನಿಗೆ, ನೀನು ಹೋಗಿ ಇದಕ್ಕೋಸ್ಕರವಾಗಿ ವ್ಯಸನ ಪಡಬೇಡ. ಕತ್ತಿಯು ಇವತ್ತು ಒಬ್ಬನನ್ನು ನುಂಗಿದರೆ ನಾಳೆ ಇನ್ನೊಬ್ಬನನ್ನು ನುಂಗುವುದು. ಮತ್ತಷ್ಟು ಶೂರತನದಿಂದ ಯುದ್ಧ ಮಾಡಿ ಪಟ್ಟಣವನ್ನು ಕೆಡವಿಬಿಡಿರಿ ಎಂಬುದಾಗಿ ಅರಸನು ಆಜ್ಞಾಪಿಸುತ್ತಾನೆಂದು ಯೋವಾಬನಿಗೆ ಹೇಳಿ ಅವನನ್ನು ಧೈರ್ಯಪಡಿಸು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ದಾವೀದನಾಡಿದ ಬಹುಭಕ್ತಿಯ ಮಾತಾಗಿದೆ. ಅವನ ಕುರಿತು ನಮಗೆ ಅಸಹ್ಯವಾಗುವುದಿಲ್ಲವೇ? ಅವನು ನಿಜವಾಗಿ ಪಾಪ ಮಾಡಿದವನು, ಅತೀ ಭಯಂಕರವಾದದ್ದನ್ನು ನಡೆಸಿದ್ದಾನೆ. ಇದಕ್ಕಾಗಿ ಅವನಿಗೇನು ಮಾಡಬೇಕು? ದೇವರು ಅವನಿಗೆ ತಕ್ಕ ಶಿಕ್ಷೆ ಕೊಡುತ್ತಾನೆಂದು ನೋಡುತ್ತೇವೆ. 2 ಸಮುವೇಲ 11ನೇ ಅಧ್ಯಾಯ 26 ಮತ್ತು 27ನೇ ವಚನ ಹೀಗೆ ಹೇಳುತ್ತದೆ, ಉರಿಯನ ಮರಣ ವಾರ್ತೆಯನ್ನು ಅವನ ಹೆಂಡತಿಯು ಕೇಳಿ ಗಂಡನಿಗೋಸ್ಕರ ಗೋಳಾಡಿದಳು. ದುಃಖಕಾಲ ತೀರಿದ ನಂತರ ದಾವೀದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ
ಕೆಟ್ಟದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಈ ಕೃತ್ಯವು ದೇವರನ್ನು ಮೆಚ್ಚಿಸಲಿಲ್ಲ. ಇದನ್ನು ಗಮನಿಸದೆ ಹೋಗದಿರಿ. ದಾವೀದನು ತನ್ನ ಪಾಪದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಈ ಸಮಯದವರೆಗೆ ದಾವೀದನು ತನ್ನ ಜೀವಿತದಲ್ಲಿ ಅನೇಕ ಜಯಗಳನ್ನು ಸಂಪಾದಿಸಿದ್ದಾನೆ. ಆದರೆ ಈಗಿನಿಂದ ಅವನು ಸಾಯುವವರೆಗೂ ತೊಂದರೆಗಳನ್ನೇ ಎದುರಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಪಾಪದಿಂದ ತಪ್ಪಿಸಿಕೊಂಡೆನೆಂದು ದಾವೀದನು ನೆನೆಸಿರಬಹುದು. ಆದರೆ ಅದರ ಕುರಿತಾಗಿ ತಿಳಿದವರು ಕೆಲವರಿದ್ದರು. ದಾವೀದನ ಸೇನಾಪತಿಯಾದ ಯೋವಾಬನಿಗೆ ಕೆಲವು ಸಂಗತಿಗಳು ತಿಳಿದಿದ್ದವು. ಬತ್ಸೆಬಳನ್ನು ಅರಮನೆಗೆ ಕರೆತಂದ ದಾವೀದನ ಸಲಹೆಗಾರರಲ್ಲಿ ಕೆಲವರು ಇದನ್ನು ತಿಳಿದಿದ್ದರು. ಇದಕ್ಕಿಂತ ಹೆಚ್ಚಿನವರಾರಿಗೂ ವಿಷಯ ಗೊತ್ತಿರಲಿಕ್ಕಿಲ್ಲ. ಗೊತ್ತಿದ್ದ ಈ ಜನರು ಯಾರೂ ಈ ಕುರಿತು ಬಾಯಿ ಬಿಚ್ಚಲಿಲ್ಲ. ಅವರಿಗೆ ಮಾತನಾಡುವ ಧೈರ್ಯವಿರಲಿಲ್ಲ. ದಾವೀದನು ತನ್ನ ಸಿಂಹಾಸನದ ಮೇಲೆ ಕುಳಿತು ಸುತ್ತಲೂ ನೋಡುತ್ತಾ ಆಶ್ಚರ್ಯಪಡುತ್ತಿರಬಹುದು. ದಾವೀದನು ಆಸ್ಥಾನದಲ್ಲಿರುವಾಗ ಸುಮಾರು 200 ಜನರು ಆಸ್ಥಾನದಲ್ಲಿರುತ್ತಾರೆ. ಅವನು ಪ್ರತಿಯೊಬ್ಬರ ಮುಖವನ್ನು ನೋಡುತ್ತಾ ಇವನಿಗೆ ಗೊತ್ತೋ ಎಂದು ಒಬ್ಬೊಬ್ಬರನ್ನು ಪರೀಕ್ಷಿಸುತ್ತಿದ್ದಿರಬಹುದು. ಸ್ವಲ್ಪ ಸಮಯದ ಬಳಿಕ ಅವನು ನಿರಾಳವಾಗಿದ್ದು, ಇನ್ನು ನಾನು ನಿಶ್ಚಿಂತನಾಗಿರಬಹುದು, ಯಾರಿಗೂ ತಿಳಿದಂತೆ ಕಾಣುವುದಿಲ್ಲ ಎಂದು ಹೇಳಿರಬಹುದು. ಕರ್ತನಲ್ಲಿ ಪ್ರಿಯರೇ, ದಾವೀದನ ಪಾಪವು ಯೆರೂಸಲೇಮಿನಲ್ಲಿ ತಿಳಿದಿತ್ತೋ ಇಲ್ಲವೋ, ಆದರೆ ಅವನ ಗುಪ್ತ ಪಾಪವು, ನಮ್ಮ ಗುಪ್ತ ಪಾಪಗಳು ದೇವರ ಎದುರಿನಲ್ಲಿ ಬಟ್ಟ ಬಯಲಾಗಿರುತ್ತವೆ. ಒಬ್ಬರು ಹೀಗೆ ಹೇಳಿದ್ದಾರೆ, ಈ ಲೋಕದ ಗುಪ್ತ ಪಾಪವು ಪರಲೋಕದಲ್ಲಿ ಸರ್ವರಿಗೂ ತಿಳಿದ ಸತ್ಯವಾಗಿರುತ್ತದೆ. ನಾವು ಮಾಡಿದ್ದೆಲ್ಲವನ್ನು ದೇವರು ತಿಳಿದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಗುಪ್ತ ಪಾಪಗಳು ಯಾವುದು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಕೃಪಾಸಮ ಇರುವಾಗ ದೇವರ ಬಳಿಗೆ ಬರೋಣ. ನಮ್ಮ ಪಾಪ ಅಪರಾಧ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಅವುಗಳನ್ನು ಬಿಟ್ಟು ದೇವರ ಆತ್ಮನ ನಡೆಸುವಿಕೆಯೊಂದಿಗೆ ನಿತ್ಯ ಜೀವದ ನಿರೀಕ್ಷೆಯುಳ್ಳವರಾಗಿ ಯಾವಾಗಲೂ ದೇವರನ್ನೇ ದೃಷ್ಟಿಸುತ್ತಾ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 2ನೇ ಸಮುವೇಲ ಪುಸ್ತಕದ 2ನೆಯ ಭಾಗವು ದಾವೀದನ ತೊಂದರೆಗಳಿಂದ ಪ್ರಾರಂಭವಾಗುತ್ತದೆ. ದಾವೀದನ ಜೀವಿತದಲ್ಲಿ ಅನೇಕ ಘಟನೆಯು ಅವನ ಜೀವನ ಕ್ರಮವಾಗಿರದೆ ತಪ್ಪಿಹೋದ ಘಟನೆಯಾಯಿತು. ದೇವರು ಅದಕ್ಕೆ ತಕ್ಕ ಶಿಕ್ಷೆ ನೀಡಿದನು. ನಾವು ಎಚ್ಚರವಾಗಿದ್ದು ದೇವರ ಹಸ್ತದಲ್ಲಿದ್ದುಕೊಂಡು ಭಯಭಕ್ತಿಯಿಂದ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಾಳು ದೇವರೇ, ಅಪ್ಪ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ ಅನೇಕ ಸತ್ಯಗಳು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತ ಯಾವಾಗಲೂ ಸ್ಥಿರ ಚಿತ್ತದಿಂದ ಮುಂದೆ ಸಾಗುವಂಥ ಜೀವಿತವಾಗಲಿ ಎಂಬುದಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕರನ್ನು ಕರುಣ ಮಾಡು. ಅವರ ಜೀವಿತಗಳಲ್ಲಿ ನಿನ್ನ ದಿವ್ಯ ಪ್ರಸನ್ನತೆ ನೆಲೆಗೊಳಿಸು. ವಾಕ್ಯ ಭರಿತರಾಗಿ ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿದವರಾಗಿ ಬೆಳಕಿನ ಜೀವಿತವನ್ನು ಜೀವಿಸುವುದಕ್ಕೆ ಆತ್ಮನ ಸಹಾಯ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯ ವೀಕ್ಷಕರೇ, ನೀವು ಮಾಡಿದ ಪ್ರತಿಯೊಂದು ಕರೆಗಳಿಗಾಗಿ ವಂದನೆಗಳು. ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.